ಹಾಯ್ ಗೈಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಲ್ಪನಾ ಮಾತಾಡ್ತಾ ಇದ್ದೀನಿ. ಕಲ್ಪನಾ ಕುಕ್ಕಿಂಗ್ ವ್ಲಾಗ್ ಅಂತ ನನ್ನ ಚಾನಲ್ ಹೆಸರು. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬ ಪುಣ್ಯವಾದ ಸ್ಥಳ ಯಾವುದು, ತುಂಬ ಪುಣ್ಯವಾದ ಸ್ಥಳ ಹೇಗೆ ಬಂದಿರೋದು, ಅದ್ರ ಬಗ್ಗೆ ಕಾಶಿ ವಿಶ್ವನಾಥ ಅವರು ಮತ್ತು ಗಣೇಶನ ಬಗ್ಗೆ ನಾನು ಇಲ್ಲಿ ಒಂದು ಕಥೆನ ಹೇಳೋಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಯಾರಾದರೂ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರೋ ವಿಡಿಯೋ. ಎಲ್ಲರೂ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಗಣೇಶ ಮತ್ತು ಕಾಶಿ ವಿಶ್ವನಾಥ್ ಅವರ ಕಥೆ ಇದು. ಒಂದು ಚಿಕ್ಕದಾಗಿ ಹೇಳ್ತಾ ಇದ್ದೀನಿ. ಒಮ್ಮೆ ಕಾಶಿಯಲ್ಲಿ ಶ್ರೀ ವಿಷ್ಣುವಿನ ಆರಾಧನೆಯ ಸ್ಥಳವಾದ ಕಾಶಿ ವಿಶ್ವನಾಥ ಕ್ಷೇತ್ರ ತನ್ನ ಮಹಿಮೆಯಿಂದ ಪ್ರಸಿದ್ಧವಾಗಿತ್ತು. ಶಿವನು ಅಲ್ಲಿ ಲಿಂಗ ರೂಪದಲ್ಲಿ ನೆಲೆಸಿದ್ದ. ಆದರೆ ದೇವತೆಗಳ ನಡುವೆ ಒಂದು ಪ್ರಶ್ನೆ ಉದಯಿಸಿತು. ಯಾರು ನಿಜವಾದ ಮೊದಲ ಪೂಜೆ ಸ್ವೀಕರಿಸಬೇಕು ಅಂತ ಎಲ್ಲ ದೇವರ ಹತ್ರ ಒಂದು ಪ್ರಶ್ನೆಯನ್ನು ಮೂಡಿಕೊಂಡು ಗಣೇಶನು ಅಥವಾ ಕಾಶಿಯ ಮಹಾದೇವನು ಎನ್ನೋ ಪ್ರಶ್ನೆ ಬಂತು. ಈ ಪ್ರಶ್ನೆಗೆ ಸ್ಪಷ್ಟ ಒಂದು ಪರೀಕ್ಷೆಯನ್ನು ನೀಡಲಾಗುತ್ತಿತ್ತು. ಎಲ್ಲ ದೇವತೆಗಳು ಸೇರಿ ದೇವತೆಗಳು ಹೇಳಿದರು, ಎಲ್ಲ ಲೋಕಗಳನ್ನು 3 ಬಾರಿ ಸುತ್ತುವನ್ನು ಮೊದಲು ಪೂಜೆಗೆ ಅರ್ಹನು ಎಂದು ದೇವತೆಗಳೆಲ್ಲರೂ ಬಂದು ಹೇಳಿದರು. ಕಾರ್ತಿಕೇಯನು ತಾನೇ ವೇಗಿಗಳಲ್ಲಿ ಶ್ರೇಷ್ಠ ಎಂದು ಭಾವಿಸಿ ತನ್ನ ಮಯೂರವನ್ನು ಏರಿ ಲೋಕಸುತ್ತಿಗೆ ಹೊರಟನು. ಯಾರು? ಕಾರ್ತಿಕೆ ಹೊರಟನು. ಆದರೆ ಗಣೇಶನು ತನ್ನ ತಾಯಿ ಶಿವ ಪಾರ್ವತಿಗಳ ಸುತ್ತ 3 ಬಾರಿ ಸುತ್ತಿ ಪ್ರಮಾಣ ಮಾಡಿದ. ಅವನು ಹೇಳಿದ, ಈ ವಿಶ್ವದ ಮೂಲ ಮತ್ತು ಎಲ್ಲ ಲೋಕಗಳು ಇರುವ ಸ್ಥಳವೇ ತಾಯಿ ತಂದೆಗಳು. ಇವರ ಸುತ್ತಿದರೆ ವಿಶ್ವ ಸುತ್ತಿದಂತೆ ಆಗುತ್ತದೆ ಅಂತ ಗಣೇಶನು ಹೇಳಿದನು. ಪಾರ್ವತಿ ಪರಮೇಶ್ವರ ಸಂತುಷ್ಟರಾಗಿ ಗಣೇಶನನ್ನೇ ಮೊದಲ ಪೂಜೆಗೆ ಅರ್ಹನೆಂದು ಪೂಜಿಸಿದರು. ಅದಕ್ಕೋಸ್ಕರ ಎಲ್ಲ ಪೂಜೆ ಪುನಸ್ಕಾರಕ್ಕಿಂತ ಮೊದಲು ಗಣೇಶನನ್ನು ಪೂಜೆ ಮಾಡಬೇಕು. ಆನಂತರವೇ ನಮ್ಮ ಮುಂದಿನ ಕಾರ್ಯಗಳನ್ನು ನಾವು ಮಾಡೋದರಲ್ಲಿ ಮಾಡ್ಕೋಬೇಕು ಅಂತ ಪಾರ್ವತಿ ಮತ್ತು ಪರಮೇಶ್ವರರು ಹೇಳ್ತಾರೆ. ಪರಿಣಾಮ, ಆ ದಿನದಿಂದ ಯಾವುದೇ ಪೂಜೆಯಲ್ಲಿ ಮೊದಲು ಗಣೇಶನನ್ನೇ ಆರಾಧಿಸಲಾಗುತ್ತದೆ. ಆದರೆ ಕಾರ್ತಿಕೇಯನು ಈ ನಿರ್ಣಯಕ್ಕೆ ಬೇಸರಗೊಂಡ ಕೋಪದಲ್ಲಿ ಕಾಶಿಗೆ ಹೋಗಿದನು. ಕಾರ್ತಿಕೆ ಅಲ್ಲಿ ವಿಶ್ವನಾಥನು ಇದ್ದರು. ಮೊದಲ ಪೂಜೆಗೆ ನನಗೇ ಆಗಬೇಕು ಎಂದು ನಿರ್ಧರಿಸಿದ. ಯಾರು? ಕಾರ್ತಿಕೆ ನಿರ್ಧರಿಸಿದ. ಅವನು ಕಾಶಿಯಲ್ಲಿ ಕೆಲವು ಕಾಲ ತಪಸ್ಸಿದ್ದಲ್ಲಿ ಅದರಲ್ಲಿ ಆ ಸ್ಥಳದಲ್ಲೂ ಗಣಪತಿ ಪೂಜೆ ಮೊದಲೇ ಆಗಬೇಕು ಎಂಬ ನಿಯಮ ಜಾರಿಯಾಯಿತು. ಕಾಶಿ ವಿಶ್ವನಾಥವರಲ್ಲಿ ಕಾಶಿಯಲ್ಲಿ ಸಮಾಜಕ್ಕೆ ಸಂದೇಶ ಏನು ಎಂದರೆ, ತಾಯಿ ತಂದೆ ದೇವರಿಗೆ ಸಮಾನ ಗೌರವ, ಭಕ್ತಿಯ ಶ್ರೇಷ್ಠ, ಬಲಕ್ಕಿಂತ ಬುದ್ಧಿಯೇ ಪ್ರಮುಖ ಎಂದು ಈ ಕಥೆಯಲ್ಲಿ ಹೇಳಿಕೊಡಲಾಗುತ್ತದೆ. ಗಣೇಶ ಮತ್ತು ಕಾರ್ತಿಕೆ ಕಾಶಿ ವಿಶ್ವನಾಥವರು ಹೇಳಿಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ನಾವು ಕಾಶಿಯಲ್ಲಿ ಪುಣ್ಯ ಸ್ಥಾನ ಎಂದು ನಾವು ಎಲ್ಲರೂ ಪರಿಗಣಿಸಲಾಗುತ್ತದೆ. ಅದಕ್ಕೋಸ್ಕರನೇ ತುಂಬ ವಯಸ್ಸಾಗಿನವರಾಗಿರ್ಬೋದು, ತೀರ್ಥಯಾತ್ರೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ಥರ ಕಾಶಿ ಯಾತ್ರೆನ ನೋಡಿ ನಾವು ಮಾಡಿರೋದು ಕರ್ಮ ಪಾಪ ಎಲ್ಲ ಕಳೆದು ಹೋಗುತ್ತದೆ ಅಂತ ಹೇಳಿದ್ದಾರೆ. ಪುಣ್ಯ ಸ್ಥಾನ ಅದು ಅಂತ ಹೇಳಿದ್ದಾರೆ. ಯಾರೆಲ್ಲ ಕಾಶಿಗೆಲ್ಲ ಹೋಗಿ ಬರ್ತೀರಾ ಅವ್ರ ಜನ್ಮ ಪಾವನವಾಗುತ್ತದೆ. ಅವ್ರು ಮಾಡಿರೋದೆಲ್ಲನೂ ಕರ್ಮವನ್ನು ತೊಳೆದು ಹೋಗುತ್ತದೆ ಗಂಗಾ ನದಿಯಲ್ಲಿ ಅಂತ ಕಾಶಿ ವಿಶ್ವನಾಥ್ ಅವರು ಹೇಳಿಕೊಡ್ತಾರೆ. ಕಾಶಿಯಲ್ಲಿ ಲಿಂಗ ಅಂತ ಹೇಳಿದ್ರಲ್ವ, ಅದು ಒಂದು ಜ್ಯೋತಿರ್ಲಿಂಗ. ನಮ್ಮದು ಕರ್ನಾಟಕದಲ್ಲಿ 7 ಜ್ಯೋತಿರ್ಲಿಂಗ ಇದೆ. ಆ 7 ಜ್ಯೋತಿರ್ಲಿಂಗದಲ್ಲಿ ಕಾಶಿ ವಿಶ್ವನಾಥವರ ಒಂದು ಜ್ಯೋತಿರ್ಲಿಂಗ ಇದೆ. ನಾನು ಮುಂದಿನ ವಿಡಿಯೋ ಬಗ್ಗೆ ಎಲ್ಲಿ ಜ್ಯೋತಿರ್ಲಿಂಗ ಯಾವುದಿದೆ, ಇದು ಪ್ಲೇಸಲ್ಲಿ ಇದೆ ಜ್ಯೋತಿರ್ಲಿಂಗ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಅನ್ನೋದಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅನ್ನೋದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ
ಲೈಕ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ನನಗೆ ಮತ್ತೆ ಮುಂದೆ ವಿಡಿಯೋಸ್ ಹಾಕೋಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಿರೋ ಥರ ಆಗುತ್ತೆ. ಅದಕ್ಕೋಸ್ಕರ ಇಷ್ಟೊತ್ತು ನನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ವಿಡಿಯೋ ಕೂತ್ಕೊಂಡು ನೋಡಿರೋಗೋಸ್ಕರ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಗೈಸ್.